ಶರಣ್ರಿ ಎಲ್ಲರಿಗೂ ಚಲೋ ಅದೇನೆ ಅಂತ ಬಯಸ್ತೀನಿ ರೀ. ಈ ಎಸಗಿನ ದಿನ ಆಯಿತು ವಿಡಿಯೋ ಮಾಡಿದ್ದಲ್ಲ, ಯೂಟ್ಯೂಬ್ ವಿಡಿಯೋ. ಸೊ ಆ್ಯಕ್ಚುಲಿ ವಿಡಿಯೋ ಮಾಡ್ಬೇಕಂತೇಳಿ ಸೆಟಪ್ ರೆಡಿ ಮಾಡಿದ್ದೀನಿ. ಅಂದು ಕ್ಯಾಮ್ರಾನೇ ವಿಡಿಯೋನ ಆನ್ ಮಾಡಿದ್ದಿಲ್ಲ. ಅಲ್ಲ, ಅನ್ಬಾಕ್ಸಿಂಗ್ ಮಾಡಿಬಿಟ್ಟಿದ್ದೀನಿ. ಬನ್ನಿ ಇನ್ನೊಂದು ಟೈಮ್ ಅನ್ಬಾಕ್ಸ್ ಮಾಡೋಣ. ಸೊ ನಂದು ವಿಡಿಯೋಸ್ ಕ್ವಾಲಿಟೀಸ್ ಏನೋ ಚಲೋ ಬರ್ತಾಯಿದ್ವು, ಅದಕ್ಕೆ ಒಂದು ಆಡಿಯೋ ಕ್ವಾಲಿಟಿ ಇದ್ದಿದ್ದಿಲ್ಲ. ಸೊ ಅದಕ್ಕೋಸ್ಕರ ನಾನು ಆಡಿಯೋ ಕ್ವಾಲಿಟಿಗೋಸ್ಕರ ಒಂದು ಮೈಕ್ ನೋಡ್ತಾ ಇದ್ದೆ ಆನ್ಲೈನಲ್ಲಿ. ಸೊ ನನ್ನ ಕಣ್ಣಿಗೆ ಬಿದ್ದಿದ್ದು ಇದೆ ನೋಡಿ, ಆಲಿಲ್ಯಾಂಡ್ ಲಾರ್ಕ್ A1 ಅಂತೇಳಿ. ಇದು ಥೈಲ್ಯಾಂಡ್ ಮೇಡು. ಇದ್ರದ್ದು ರಿವ್ಯೂ ಎಲ್ಲ ಚೆಕ್ ಮಾಡ್ಕೊಂತ ಹೋದು ಮಸ್ತ್ ಇತ್ತು. ಸೊ ಆಲ್ಮೋಸ್ಟ್ ಒಂದು 5 ಔಟ್ ಆಫ್ 4.5 ಇತ್ತು ರಿವ್ಯೂ. ಸೊ ಅದಕ್ಕೋಸ್ಕರ ಹಾಗೆ ಸಡನ್ನಾಗಿ ಆರ್ಡರ್ ಮಾಡಿದೆ. ನನ್ನ ಬಜೆಟ್ ಒಳಗೂ ಇತ್ತು. ಮತ್ತು 5000 ಲೈಕ್ 4000 ಏನಾಯಿತು. ನಾನು ಬಜೆಟ್ ಇರೋದು 5000 ಏನಾಯಿತು. ಸೊ ಅದಕ್ಕೋಸ್ಕರ ಆರ್ಡರ್ ಮಾಡಿದೆ. ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೆ. ಈಗ ವಿಡಿಯೋ ಆನೇ ಮಾಡಿದ್ದಿಲ್ಲ. ಸೊ ಈಗ ಆನ್ ಮಾಡಿ ಇನ್ನೊಂದು ಟೈಮ್ ತೋರಿಸೋಣ ಅಂತೇಳಿ ಆನ್ ಮಾಡಿದ್ದೀನಿ. ಬನ್ನಿ ನೋಡೋಣ. ಲೈಕ್ ಈ ಬಾಕ್ಸಲ್ಲಿ ಏನೇನು ಇಟ್ಟಿದ್ರಪ್ಪ ಅಂತಂದ್ರೆ, ಫಸ್ಟಿಗೆ ನನಗೆ ಇದು ಸಿಕ್ಕಿದ್ದು ಒಂದು ಕವರು, ಅದ್ರ ಜೊತೆಗೆ ಒಂದು ಸಿಲ್ಕಾ ಕ್ರೂಸಿಬಲ್ಲು, ಲೈಕ್ ಸಿಲ್ಕಾ ಕ್ರೂಸಿಬಲ್. ಇದು ಮಾಯ್ಶ್ಚರ್ ಅಬ್ಸರ್ವರ್, ಈಗ ಗೊತ್ತಿರ್ಬೋದು. ನೆಕ್ಸ್ಟು ನಾನು ಸೆಕೆಂಡ್ ಓಪನ್ ಮಾಡಿದ್ದೇನಪ್ಪ ಅಂತಂದ್ರೆ ಗ್ಯಾರಂಟಿ ವಾರಂಟಿ ಕಾರ್ಡು ಮತ್ತು ಯೂಸ್ ಮಾಡೋ ಮ್ಯಾನುವಲು. ಸೊ ಗ್ಯಾರಂಟಿ ವಾರಂಟಿ ಕಾರ್ಡು ಮತ್ತು ಯೂಸರ್ ಮ್ಯಾನುವಲ್ ಹೆಂಗೆ ಯೂಸ್ ಮಾಡ್ಬೇಕಂತೇಳಿ ಇಲ್ಲಿ ತೋರಿಸಿದ್ದಾರೆ. ಚಲೋ ಇದೆ, ಪರವಾಗಿಲ್ಲ. ಏನಪ್ಪ ಅಂತಂದ್ರೆ ಇನ್ನೊಂದು ಮಸ್ತಾಗಿರೋದು ಅಂತಂದ್ರೆ, ನೆಕ್ಸ್ಟ್ ಓಪನ್ ಮಾಡಿದ್ದ ನಾನು ಕೇಬಲ್ ನೋಡಿರಿ, B2C ಟೈಪ್ ಕೇಬಲ್, ಚಾರ್ಜ್ ಮಾಡೋ ಕೇಬಲ್ ಅಂತಿದೆ. ವಿರುದ್ಧ ದಪ್ಪ ಇತ್ತು ನೋಡ್ರಿ. ಇದು ಮಸ್ತ್ ಐತು, ಪ್ರೀಮಿಯಂ ಕ್ವಾಲಿಟಿ ಕೇಬಲ್ ಇದೆ. ಅದರಲ್ಲಿ ಇಷ್ಟ ಆಗಿದ್ದು ಇದು ನೋಡಿರಿ. ಇದು ರೌಂಡ್ ಮಾಡಿ ಇದನ್ನು ಹಾಕ್ತಾರಲ್ಲ, ಇದನ್ನ ಓಲ್ಡ್ ಮಾಡೋಕ್ಕೆ, ಸ್ವಲ್ಪ ಸಿಂಪಲ್ ಸ್ಮಾಲ್ ಮಾಡೋಕ್ಕೆ ಮಸ್ತ್ ಐತ್ರಿ ಕ್ವಾಲಿಟಿ ಇದೆ. ನೆಕ್ಸ್ಟ್ ಓಪನ್ ಮಾಡಿದ್ದೆ ನಾನು ಟ್ರಾನ್ಸ್ಲೇಟರ್, ರಿಸೀವರು. ಒಳ್ಳೆ ಮಸ್ತ್ ಇದೆ, C ಟೈಪ್. ನನ್ನ ಐಫೋನ್ಗೆ ತರಿಸಿರೋದನ್ನ C ಟೈಪ್ ಕೇಬಲ್. ಸೊ ಅದ್ರ ಜೊತೆ ಒಂದು ಚಾರ್ಜಿಂಗ್ ಕನೆಕ್ಟರ್ ಕೊಟ್ಟಿದ್ದಾರೆ. ಲೈಕ್ ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, ಒಂದೊಂದು ಟೈಮ್ ಬ್ಯಾಟ್ರಿ ಲೋ ಆಗಿಬಿಡುತ್ತೆ. ಅದಕ್ಕೋಸ್ಕರ ಡೈರೆಕ್ಟ್ ಈ ಪ್ಲಗ್ ಮಾಡಿಬಿಟ್ರೆ ಮುಗೀತು, ಚಾರ್ಜ್ ಆಗ್ತಾ ಇರುತ್ತೆ. ಲೈಕ್ ವಿಡಿಯೋನೂ ರೆಕಾರ್ಡ್ ಮಾಡ್ಬೋದು ನಾವು. ನೆಕ್ಸ್ಟು 2 ವಿಂಡ್ಶೀಲ್ಡ್ ಕೊಟ್ಟಿದ್ದಾರೆ. ಒಂದು ಪ್ರೀಮಿಯಂ ಕ್ವಾಲಿಟಿ ಆಗಿರೋ ವಿಂಡ್ಶೀಲ್ಡು, ಬೆಂಕಿಯಾಗಿರೋ ವಿಷಯ ಇದು. ಮಸ್ತಿದೆ. ಎರಡು ಪ್ರೀಮಿಯಂ ಕ್ವಾಲಿಟಿ ವಿಂಡ್ಶೀಲ್ಡು. ನೆಕ್ಸ್ಟು ನನಗೆ ಸಿಕ್ಕಿದ್ದೆ ಮೈಕು. 2 ಮೈಕು, ಒಂದು ಚಾರ್ಜಿಂಗ್ ಪಾಯಿಂಟ್. ಇದು ಹಿಂಗಿತ್ತು ನೋಡ್ರಿ, ಹಿಂಗಿತ್ರಿ ಇದು ಈ ಬಾಕ್ಸ್ನಾಗ ಹಿಂಗಿತ್ರಿ. ಈಗ ತೆಗೆಯ ನೋಡೋಣ ನೋಡ್ರಿ. ಪವರ್ಫುಲ್ ಆಗಿರೋ ಮ್ಯಾಗ್ನೆಟ್ ಇದು. ಮ್ಯಾಗ್ನೆಟ್ ಮಾತ್ರ ಪವರ್ಫುಲ್ ಆಗಿದೆ. ಸೊ ಇದಿಷ್ಟು ಈ ಬಾಕ್ಸಲ್ಲಿ ಇತ್ತು. ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಆಡಿಯೋ ಕ್ವಾಲಿಟಿ ಪ್ಲಸ್ ವಿಡಿಯೋ ಕ್ವಾಲಿಟಿ ಇತ್ತಂದರೆ ಮಾಡ್ಬೋದು. ಮತ್ತು ಮಾತಾಡೋಕ್ಕೆ ಬರಬೇಕು, ಕ್ಯಾಮ್ರಾ ಫೇಸ್ನೂ ಮಾಡೋಕ್ಕೆ ಇದಿರಬೇಕು, ತಗೋತಿರ್ಬೇಕು. ಬನ್ನಿ ನೋಡೋಣ ಆಡಿಯೋ ಕ್ವಾಲಿಟಿ ಹೆಂಗಿದೆ ಅಂತೇಳಿ. ಆಲಿಲ್ಯಾಂಡ್ ಲಾರ್ಕ್ A1. ಬನ್ನಿ ಈಗ ಆಡಿಯೋ ಕ್ವಾಲಿಟಿ ಚೆಕ್ ಮಾಡೋಣ ಹೆಂಗಿದಪ್ಪ ಅಂತಂದ್ರೆ. ಗೈಸ್ ನೋಡ್ಬೋದು, ಪ್ಲಗ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ. ಸೊ ಈಗ ರಿಸೀವ್ ಮಾಡ್ತಾ ಇದೆ ನನ್ನ ವಾಯ್ಸು. ಹೆಂಗೆ ಕೇಳ್ತಾ ಇದೆ ಅಂತ ನೀವೇ ಹೇಳಿ ಕಮೆಂಟ್ ಮುಖಾಂತರ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ, ಇದ್ರಾಗ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಕೊಟ್ಟಿದ್ದಾರೆ. ಸೊ ಆ ರಿಸೀವರಲ್ಲೇ ಮಾಡಬೇಕು. ವೇಟ್ ಮಾಡಿ. ಬ್ಯಾಕ್ಗ್ರೌಂಡು ಲೈಕ್ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ ಈಗ ಪ್ರೆಸೆಂಟು. ಒಂದೇ ರಿಸೀವರ್ ಆನ್ ಮಾಡಿದ್ದೀನಿ, ಒಂದೇ ಮೈಕ್ ಆನ್ ಮಾಡಿದ್ದೀನಿ. ಇನ್ನೊಂದು ಆನ್ ಮಾಡ್ತೀನಿ. ಸೊ 3 ಸೆಕೆಂಡ್ಸ್ ಪ್ರೆಸ್ ಮಾಡಿ ಇಟ್ಕೋಬೇಕು ನೋಡಿ. ಸೊ 2 ಆನ್ ಆಗಿದೆ, ಈಗ ಪೇರಿಂಗ್ ಆಗಿದೆ. 2 ವಾಯ್ಸ್ ಹೆಂಗೆ ಕೇಳ್ತಾ ಇದೆ ಅಂತೇಳಿ ನೀವೇ ಹೇಳಿ. ನೆಕ್ಸ್ಟು ಈಗ ನಾಯ್ಸ್ ಕ್ಯಾನ್ಸಲೇಷನ್, ಆಲ್ಮೋಸ್ಟ್ ಆಲ್ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಸಿಂಗಲ್ ಬಟನ್ ಹೊಡಿಬೇಕು ಲೈಕ್ ರಿಸೀವರಲ್ಲಿ.
ಬನ್ನಿ ಅದೊಂದು ಟ್ರೈ ಮಾಡೇ ಬಿಡೋಣ. ನೋಡಿ, ಇದು ಗ್ರೀನ್ ಕಲರ್ ಬಂತಂದರೆ ನಾಯ್ಸ್ ಕ್ಯಾನ್ಸಲೇಷನ್. ಇದರಲ್ಲಿ ಹೆಂಗೆ ಕೇಳ್ತಾ ಇದೆ ಅಂತ ನೀವೇ ಹೇಳಿ. ಸ್ವಲ್ಪ ನಾವು ಸೌಂಡ್ ಮಾಡ್ತಾಯಿದ್ದೀನಿ, ಅದು ಮೇ ಬಿ ಕೇಳ್ತಾ ಇದೆ ನನಗೆ ಗೊತ್ತಿಲ್ಲ, ನಾಯ್ಸ್ ಕ್ಯಾನ್ಸಲೇಷನು. ಮತ್ತು ಅದರ ಜೊತೆ ಒಂದು ಲೈಕ್ ವಿಂಡ್ಶೀಲ್ಡ್ ಹಾಕೋಣ. ಹಲೋ, ಮೈಕ್ ಟೆಸ್ಟ್ 1 2 3 1 2 3. ನೋಡಿರಿ ಹೆಂಗಿದೆ ಅಂತೇಳಿ ಮೈಕ್ ನೀವೇ ಹೇಳಿ ಕಮೆಂಟ್ ಮುಖಾಂತರ. ಮತ್ತು ಇದನ್ನು ನಾನು ಯೂಸ್ ಮಾಡಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ಬೋದು. ಲೈಕ್ ಅದನ್ನು ಡಿಸೇಬಲ್ ಮಾಡೋಕ್ಕೆ ಒನ್ ಸಿಂಪಲ್ ಪ್ರೆಸ್. ಸಾರಿ ಇದ್ರಲ್ಲಿ ಸಿಂಪಲ್ ಪ್ರೆಸ್. ಓಕೆ, ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆಯಿತು. ಇದು ಟರ್ನ್ ಅಪ್ ಮಾಡೋಕ್ಕಂದರೆ ಮ್ಯೂಟ್ ಆಯ್ತಿದು. ಸೊ ಕೇಳ್ತಾ ಇದ್ದಾನ? ಇಲ್ಲ, ಈಗ ಕೇಳ್ತಾ ಇದ್ದಾನೆ? ಇಲ್ಲ. ಸೊ ಇದು ಮ್ಯೂಟ್ ಆಯಿತು. ಇದು ಲೈಕ್ ಇದನ್ನು ಹಾಕ್ಬಿಡೋಣ ಬಾಕ್ಸ್ ಒಳಗೆ. ಗೈಸ್, ಇದನ್ನು ಇದಕ್ಕೆ ಹಾಕ್ಕೊಂಡು ನೋಡೋಣ ಹೆಂಗಿರುತ್ತೆ ಅಂತೇಳಿ. ಈಗ ನೋಡಿ ಹೆಂಗೆ ಕೇಳಿಸ್ತದೆ ಅಂತ ಹೇಳಿ. ಆ್ಯಕ್ಚುಲಿ ನಾನು ಕನೆಕ್ಟ್ ಮಾಡ್ಬೇಕಾರೆ ಲೈಕ್ ನಾರ್ತ್ ಪೋಲು ಸೌತ್ ಪೋಲ್ ಅಂತ ಇರುತ್ತಲ್ಲ ಮ್ಯಾಗ್ನೆಟಲ್ಲಿ. ಸೊ ನಾರ್ತು ಮಾಡ್ತಾಯಿದ್ದೀನಿ, ಯಾಕೋ ಪುಷ್ ಮಾಡ್ತಾಯಿದೆ, ನನಗೆ ಗೊತ್ತಾಯಿಲ್ಲ ಅದು. ಆಮೇಲೆ ನಾರ್ತು ಸೌತು ಮಾಡ್ಕೊಂಡು ಇದು ಮಾಡಿದ್ದು. ನೋಡಿ ಹೆಂಗೆ ಕೇಳ್ತಾಯಿದೆ ಅಂತ ನೀವೇ ಹೇಳಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹಿಂಗೆ ನೋಡ್ತಾಯಿರಿ ನಮ್ಮ ಚಾನಲ್ನು. ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಕ್ವಾಲಿಟಿಗಾಗಿರೋ ಮೈಕ್ ಇದು, ಬೇಕಾದರೆ ನೀವು ತರಿಸ್ಕೊಳ್ಳಿ. ಲೈಕ್ ಈ ಪ್ರೆಸೆಂಟು ನಾನೆಲ್ಲ ಅಬ್ಸರ್ವ್ ಮಾಡಿದ ಪ್ರಕಾರ, ರಿಸರ್ಚ್ ಮಾಡಿದ ಪ್ರಕಾರ ಈ ಮೈಕ್ ನನಗೆ ಒಳ್ಳೆ ಕ್ವಾಲಿಟಿ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಈ ಮೈಕ್ ತರಿಸ್ಕೊಂಡಿದ್ದು. ನೀವು ಬೇಕಂದರೆ ತರಿಸ್ಕೊಳ್ಳಿ. ಲೈಕ್ ವಿಡಿಯೋ ಕ್ವಾಲಿಟಿ ಚಲೋ, ಆಡಿಯೋ ಕ್ವಾಲಿಟಿ ಚಲೋ ಇರ್ಬೇಕಂತಂದ್ರೆ ಈ ಮೈಕ್ ನಾನು ರೆಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಇದಕ್ಕಿಂತ ದೊಡ್ಡ ಕಾಸ್ಟ್ಲಿ ಮೈಕ್ಸ್ ಇದೆ ಇದರಲ್ಲೇ. ಲೈಕ್ ಲಾರ್ಕ್ A1, ಲಾರ್ಕ್ A2 ಅಂತ ಇದೆ. ನೆಕ್ಸ್ಟ್ ಟೈಮ್ಗೆ ರಾಗ್ ಇದೆ. ರಾಗು ಅದು ಆಲ್ಮೋಸ್ಟ್ ಆಲ್ ಒಂದು 20,000-30,000 ಏನಾಗುತ್ತೆ. ನೆಕ್ಸ್ಟ್ DJI ಇದೆ. ಒಳ್ಳೆ ಕ್ವಾಲಿಟಿ ಆಗಿರೋ ಮೈಕು. ನನಗೆ ಇಷ್ಟ ಆಗಿದ್ದು ಸ್ವಲ್ಪ ಕಮ್ಮಿ ಬಜೆಟಲ್ಲಿ ತಗೋಬೇಕಂತ ಹೇಳಿ ಕಮ್ಮಿ ಬಜೆಟಲ್ಲಿ ನೋಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ಈ ಮೈಕ್ ಇಷ್ಟ ಆಯಿತು, ಅದಕ್ಕೆ ಇದನ್ನು ತರಿಸ್ಕೊಂಡೆ. ನಾನು ಇದನ್ನು ರೆಫರ್ ಮಾಡ್ತೀನಿ. ಆಲ್ಮೋಸ್ಟ್ ಆಲ್ ಜಾಸ್ತಿ ಬಜೆಟಿಗೆ ಹೋಗಬೇಡಿ. ನನ್ನ ಅನಿಸಿಕೆ ಪ್ರಕಾರ ಸ್ಟಾರ್ಟಿಂಗ್ ನೀವು ಅಕಸ್ಮಾತ್ ಬಿಗಿನರ್ಸ್ ಆಗಿದ್ದರೆ, ಯೂಟ್ಯೂಬ್ ಬಿಗಿನರ್ಸ್ ಆಯಿತು, ಲೈಕ್ ರೀಲ್ಸ್ ಬಿಗಿನರ್ಸ್ ಆಯಿತು ಅಂದರೆ ಈ ಮೈಕ್ ನಾನು ರೆಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ವರ್ತಿದೆ ಅಮೌಂಟಿಗೆ, ಈ ವಿಡಿಯೋಕ್ಕೂ ಅಮೌಂಟಿಗೆ ವರ್ತಿದೆ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಕಮೆಂಟ್ ಮುಖಾಂತರ ತಿಳಿಸಿ. ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತಾಯಿದೆ ಅಂತ ಹೇಳಿ ಕೇಳಿ. ವಿಡಿಯೋ ಮುಗಿಸ್ತೇನೆ ರೀ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಂತ ತಗೊಳ್ಳು. ಹಂಗಾದರೆ ಟೇಕ್ ಕೇರ್, ಬಾಯ್, ಸಿ ಯು.